ಆತ್ಮೀಯ ಬಂಧುಗಳೇ, ನಮ್ಮಲ್ಲಿ ನಾವು ಬಹಳಷ್ಟು ಜನ ಮಹಾತ್ಮರನ್ನ ನೋಡಿದ್ದೇವೆ ಮತ್ತು ಅವರ ಕುರಿತಾಗಿ ಕೇಳಿದ್ದೇವೆ. ಹೀಗೆ ನಿಜವಾಗ್ಲೂ ಮಹಾತ್ಮ ಅಂದ್ರೆ ಯಾರು ಅಂತ ಅದಕ್ಕೆ ಹಲವಾರು ವ್ಯಾಖ್ಯಾನಗಳಿದೆ. ಆದರೆ ಅತ್ಯಂತ ಎಲ್ಲರೂ ಒಪ್ಪುವಂತ ಒಂದು ಮಹಾತ್ಮರ ಕುರಿತಂತ ವ್ಯಾಖ್ಯಾನ ಪ್ರೊಫೆಸರ್ ತೀರ್ಥರಾಮರು, ಮುಂದೆ ಸ್ವಾಮಿ ರಾಮತೀರ್ಥರಾಗಿ ವಿಖ್ಯಾತರಂತವರು, ಅವರು ಹೇಳ್ತಾರೆ. ಸ್ವಾಮಿ ವಿವೇಕಾನಂದರು ಅಮೆರಿಕದಲ್ಲಿ ಮತ್ತು ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ವೇದಾಂತದ ಡಿಂಡಿಮವನ್ನ ಬಾರಿಸಿ ವಿಶ್ವವಿಖ್ಯಾತರಾಗಿ ಭಾರತಕ್ಕೆ ಮರಳಿದ ಮೇಲೆ ಕೊಲಂಬೋದಿಂದ ಆಲ್ಮೋರದವರೆಗೆ ಅವರು ಜನರನ್ನ ಜಾಗೃತಿಗೊಳಿಸುವುದಕ್ಕಾಗಿ, ಭಾರತೀಯರನ್ನ ಎಚ್ಚರಗೊಳಿಸುವುದಕ್ಕಾಗಿ ಹಲವಾರು ಉಪನ್ಯಾಸಗಳನ್ನ ಮಾಡ್ತಾ ಹೋದ್ರು. ಎಲ್ಲ ಊರುಗಳಲ್ಲಿ ಅವರಿಗೆ ಭವ್ಯವಾದ ಸ್ವಾಗತ ಇತ್ತು. ಹಾಗೆ ಲಾಹೋರ್ನಲ್ಲಿ ಕೂಡ ಸ್ವಾಮಿ ವಿವೇಕಾನಂದರಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಸ್ವಾಗತ ಇತ್ತು. ಅಲ್ಲಿ ಅದರೆಲ್ಲ ನೇತೃತ್ವವನ್ನ ಮತ್ತು ಕಾರ್ಯಕ್ರಮದ ಉಸ್ತುವಾರಿಯನ್ನ ನೋಡ್ಕೊಂಡಂತವರು ಪ್ರೊಫೆಸರ್ ತೀರ್ಥರಾಮರು, ಅಂದ್ರೆ ಮುಂದೆ ರಾಮತೀರ್ಥರು. ಅವರು ಅಲ್ಲಿನ ಕಾಲೇಜಿನಲ್ಲಿ ಒಂದು ಪ್ರಾಧ್ಯಾಪಕರಾಗಿದ್ರು. ಹೀಗೆ ಸ್ವಾಮೀಜಿ ಅವರ ಮನೆಯಲ್ಲಿ ಉಳ್ಕೊಂಡಿದ್ರು. ವಿವೇಕಾನಂದರು ಭಾಷಣವನ್ನ ಮುಗಿಸಿಕೊಂಡು 1-2-3 ದಿನ ಅಲ್ಲಿ ತಂಗಿದ್ರು. ಒಂದು ದಿನ ಹೀಗೆ ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಿದ್ದಾಗ ಸ್ವಾಮಿ ವಿವೇಕಾನಂದರು ಒಂದಷ್ಟು ಜನ 4-5 ಜನ ಮುಂದೆ ಹೋಗ್ತಾ ಇದ್ರು. ಹಿಂದಿನ ಗುಂಪಿನಲ್ಲಿ ರಾಮತೀರ್ಥರು ಅಂದ್ರೆ ತೀರ್ಥರಾಮರು ಅಲ್ಲಿ ಒಂದಷ್ಟು ಜನ ಗುಂಪು ಅವರ ಸ್ನೇಹಿತರ ಜೊತೆಗೆ ಬರ್ತಾ ಇದ್ರು. ಅವರ ಗುಂಪಿನಲ್ಲಿ ಅಂದರೆ ತೀರ್ಥರಾಮರ ಗುಂಪಿನಲ್ಲಿ ಒಬ್ಬ ಪ್ರಶ್ನೆಯನ್ನ ಕೇಳಿದ. ಮಹಾತ್ಮರು ಅಂದ್ರೆ ಯಾರು ಅಂತ ಒಬ್ಬ ಪ್ರಶ್ನೆಯನ್ನು ಕೇಳಿದ. ಅದಕ್ಕೆ ತೀರ್ಥರಾಮರು ಒಂದು ಅದ್ಭುತವಾದಂತ ಉತ್ತರವನ್ನ ಕೊಟ್ರು. ನೋಡಿ, ಯಾವನು ತನ್ನ ಅಹಮಿಕೆಯನ್ನು ಕರಗಿಸಿಕೊಳ್ಳುವುದರ ಮೂಲಕ ತನ್ನ ವೈಯಕ್ತಿಕತೆಯನ್ನ ಹೋಗಲಾಡಿಸಿಕೊಂಡು ಸರ್ವರ ಆತ್ಮವಾಗಿ ಬದುಕುತ್ತಾನೆಯೋ ಅವನೇ ಆದರ್ಶ ಮಹಾತ್ಮ. ಯಾವನು ತನ್ನ ಅಹಮಿಕೆಯನ್ನ ಕರಗಿಸಿಕೊಂಡು ಮತ್ತು ತನ್ನ ಮೂಲಕ ತನ್ನ ವೈಯಕ್ತಿಕತೆಯನ್ನ ಹೋಗಲಾಡಿಸಿಕೊಂಡು ಸರ್ವರ ಆತ್ಮವಾಗಿ, ಅಂದ್ರೆ ಎಲ್ಲವೂ ತಾನೇ ಆಗಿದ್ದೇನೆ ಅಂತಕ್ಕಂಥ ಭಾವನೆ ಇರ್ತಾನೋ ಅವನು ಆದರ್ಶ ಮಹಾತ್ಮ ಅಂತ ಹೇಳಿದ್ರು. ಅದನ್ನ ಹೇಳಿ ಅದಕ್ಕೊಂದು ಉಪಮೆಯನ್ನು ಕೂಡ ತೀರ್ಥರಾಮರು ಕೊಡ್ತಾರೆ. ಯಾವುದೇ ಸ್ಥಳದಲ್ಲಿ ಬಿಸಿಲು ಹೆಚ್ಚಾಗಿ ಬಿದ್ದಿತೆಂದರೆ ಅಲ್ಲಿನ ಗಾಳಿ ಆ ಶಾಖವನ್ನ ಹೀರಿಕೊಂಡು ಬಿಸಿಯಾಗುತ್ತದೆ, ಹಗುರಾಗುತ್ತದೆ. ತತ್ಪರಿಣಾಮವಾಗಿ ಅದು ಮೇಲೇರುತ್ತದೆ. ಹೀಗೆ ಗಾಳಿ ಮೇಲೇರುವಾಗ ಅಲ್ಲಿ ಉಂಟಾದ ನಿರ್ವಾತವನ್ನು ತುಂಬಲು ಸುತ್ತಲಿನ ಗಾಳಿ ಅಲ್ಲಿಗೆ ನುಗ್ಗುತ್ತದೆ. ಹೀಗೆ ಇಡೀ ವಾತಾವರಣದಲ್ಲೆಲ್ಲ ಚಲನೆ ಉಂಟಾಗುತ್ತದೆ. ಅಂತೆಯೇ ಒಬ್ಬ ಮಹಾತ್ಮರಾದವರು ತಮ್ಮ ಅಸಾಧಾರಣ ವ್ಯಕ್ತಿತ್ವದ ಪ್ರಭಾವದಿಂದ ಸಮಸ್ತ ರಾಷ್ಟ್ರದಲ್ಲೇ ಹೊಸ ಶಕ್ತಿ ಸ್ಫೂರ್ತಿಗಳನ್ನ ಜಾಗೃತಗೊಳಿಸುತ್ತಾನೆ ಅಂತ ಹೇಳಿದರು. ಹೀಗೆ ಹೇಳಿದ್ದನ್ನ ಇವರು ಈ ಗುಂಪಿನಲ್ಲಿ ಮಾತಾಡ್ತಾ ಇದ್ರು. ಮುಂದೆ ಸ್ವಾಮಿ ವಿವೇಕಾನಂದರು ಹೋಗ್ತಾ ಇದ್ರು. ಅದನ್ನ ಈ ಮಾತನ್ನ ಸ್ವಾಮೀಜಿ ಕೂಡ ಕೇಳಿಸ್ಕೊಂಡ್ರು. ಕೇಳಿಸ್ಕೊಂಡ ತಕ್ಷಣ ಅವ್ರ ಮನಸ್ಸಿನಲ್ಲಿ ಬಂತು. ಅವ್ರು ಹೇಳಿದ್ರು, ನನ್ನ ಗುರುದೇವರು ಹೀಗಿದ್ರು ಅಂತ. ಯಾವ ಆದರ್ಶ ಮಹಾತ್ಮರ ಬಗ್ಗೆ ಹೇಳಿದ್ರಲ್ಲ, ನನ್ನ ಗುರುದೇವರು ಹಾಗಿದ್ರು ಅಂತ, ಅಂದ್ರೆ ರಾಮಕೃಷ್ಣ ಪರಮಹಂಸರು ಹಾಗಿದ್ರು ಅಂತ ವಿವೇಕಾನಂದರು ಹೇಳುವುದರ ಮೂಲಕ ಮತ್ತೊಮ್ಮೆ ತಮ್ಮ ಗುರು ಅಂತವರಾಗಿದ್ದರು ಅಂತ ಹೇಳೋದ್ರ ಮೂಲಕ ಸ್ವಾಮೀಜಿ ಮತ್ತೆ ತಮ್ಮ ಅಹಂಕಾರ ರಾಹಿತ್ಯವನ್ನ, ಅಂದ್ರೆ ಅಹಮಿಕೆಯನ್ನ ಯಾರು ಇಲ್ಲವಾಗಿಸಿಕೊಂಡಿರ್ತಾರಂತ ತೀರ್ಥರಾಮ ಹೇಳಿದ್ರಲ್ಲ, ವಿವೇಕಾನಂದರ ಕುರಿತಾಗಿನೇ ತೀರ್ಥರಾಮರು ಹೇಳಿದ್ದು. ಅಂದ್ರೆ ವಿವೇಕಾನಂದರಂತವರೇ ಆದರ್ಶ ಮಹಾತ್ಮರು ಅಂತ ಹೇಳಿದ್ದು. ಆದರೆ ಹಾಗೆ ಹೇಳಿದಾಗಲೂ ಕೂಡ ವಿವೇಕಾನಂದರು ಮತ್ತೆ ತಮ್ಮ ಅಹಂಕಾರ ರಾಹಿತ್ಯವನ್ನ, ಅಹಂಕಾರ ಇಲ್ಲ, ಎಲ್ಲವನ್ನು ಕರಗಿಸಿಕೊಂಡಿದ್ದಾರೆ ಅನ್ನೋದನ್ನ ಮತ್ತೆ ದೃಢಪಡಿಸಿದ್ರು ಆ ಮಾತಿನ ಮೂಲಕ. ನನ್ನ ಗುರುದೇವರು ಹಾಗಾಗಿದ್ರು ಅನ್ನೋದ್ರ ಮೂಲಕ. ಹೀಗೆ ನಿಜವಾದ ಮಹಾತ್ಮ ಯಾರು ಅಂತ ಇಬ್ಬರು ಮಹಾತ್ಮರು, ಪ್ರೊಫೆಸರ್ ತೀರ್ಥರಾಮರು, ರಾಮತೀರ್ಥರು ಕೂಡ ದೊಡ್ಡ ಮಹಾತ್ಮರಾಗಿ ಹೋದಂಥವರು. ವಿವೇಕಾನಂದರ ಕುರಿತಾಗಿ ಅವ್ರು ಹೇಳಿದಾಗ, ಅವರು ಇನ್ನೊಬ್ಬರು ಮಹಾತ್ಮರ ಬಗ್ಗೆ ಹೀಗೆ ಹೇಳಿದಾಗ, ಇದು ಇಬ್ಬರು ಮಹಾತ್ಮರು ಒಪ್ಪಿಕೊಂಡಂತ ಮಾತು. ಯಾರಂದ್ರೆ ನಿಜವಾದ ಮಹಾತ್ಮ
ಅಂದರೆ ಯಾರು ಅನ್ನುವಂಥದ್ರ ಬಗ್ಗೆ ನಾವು ಒಂದು ಹೊಸ ಬೆಳಕನ್ನ, ಹೊಸ ಆ, ಆಲೋಚನಾ ದೃಷ್ಟಿಯನ್ನ ನಮಗೆ ಇದು ಕೊಡುತ್ತೆ.